ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಯುಸ್ತುತಿಯ 12ನೆಯ ಪದ್ಯದಲ್ಲಿ ಅಸ್ಮಿನ್ನಸ್ಮದ್ಗುರುಣಾಂ ಹರಿಚರಣಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರ್ಣರಣಿಕಸ್ವರ್ಗಸೇವ್ಯಾಂ ಪ್ರಪನ್ನಃ ಯಸ್ತೂದಾಸ್ತೆ ಸ ಆಸ್ತೆ ದಿಭವಸುಲಭಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ನವಸತಂ ಪಂಚಕಷ್ಟೇತಿ ಕಷ್ಟೇ ಎಂಬ ಪದ್ಯದಲ್ಲಿ ಯಾರು ಹರಿವಾಯುಗಳ ದ್ವೇಷ ಮಾಡದೆ ಸೇವೆ ಮಾಡಿದರೂ ಕೂಡ ಯಾರು ಉದಾಸೀನ ಮಾಡ್ತಾರೋ ಅಂಥವರು ನಿರಂತರವಾಗಿ ಸಂಸಾರದಲ್ಲಿ ಅಡ್ಡಾಡ್ತಾ ಇರ್ತಾರೆ. ಪಂಚಕಷ್ಟ ಎಂಬ ನರಕ ಅವರಿಗಿಲ್ಲ, ಆದರೆ ಅವರು ಸಂಸಾರ ನಿರಂತರವಾಗಿ ಅಡ್ಡಾಡ್ತಾನೆ ಇರ್ತಾರೆ ಎಂಬ ವಿಚಾರವನ್ನು ಆ ಪದ್ಯದಲ್ಲಿ ಹೇಳ್ತಾ ಬಂದರು. ಈ ಬ್ರಹ್ಮ ಹಾಗೂ ಶಿವ ಇವರನ್ನು ಹೊರತುಪಡಿಸಿ ಹರಿವಾಯುಗಳಿಬ್ಬರೂ ಕೂಡ ಸುಲಭವಾಗಿ ಅವರು ಸೇವೆಗೆ ವಶರಾಗುವುದಿಲ್ಲ. ಮೊದಲನೇದಾಗಿ ಅವರಿಬ್ಬರನ್ನು ಸೇವಿಸಬೇಕೆಂಬ ಬುದ್ಧಿ ಹುಟ್ಟುವುದೇ ಕಷ್ಟ. ಎರಡನೇದಾಗಿ ಇವರಿಬ್ಬರು ಒಲಿಬೇಕಾದರೆ ಜ್ಞಾನಭಕ್ತಿ ವೈರಾಗ್ಯಗಳು ಎಲ್ಲವೂ ದೃಢವಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ಆಚಾರ ವಿಚಾರಗಳು ಪರಿಶುದ್ಧವಾಗಿರಬೇಕು. ಹಾಗಿದ್ರೆ ಮಾತ್ರ ಅವರು ಒಲಿತಾರೆ. ಅಲ್ಲ, ಸುಲಭನೋ ಹರಿ ಅಂತ ಜಗನ್ನಾಥದಾಸ್ ಹೇಳ್ತಾರಲ್ಲ, ಅದು ಸುಳ್ಳಾಯ್ತಲ್ಲ ಅಂದರೆ, ಅಲ್ಲ, ಆ ಹರಿ ದಯಾಮಯ. ಭಕ್ತರು ಮಾಡತಕ್ಕಂತಹ ಅನಂತ ಅಪರಾಧಗಳನ್ನು ಕ್ಷಮಿಸಿ ಅವರು ಮಾಡಿದ ಒಂದು ಅಲ್ಪ ಪುಣ್ಯಕ್ಕೆ ಅನಂತ ಫಲವನ್ನು ಕೊಡ್ತಾನೆ ಅಂತ ಅದರ ಅಭಿಪ್ರಾಯ ಹೊರತು ಅನಾಚಾರಗಳಿಗಾಗಲಿ ಶಾಸ್ತ್ರನಿಷಿದ್ಧ ಕರ್ಮಗಳಿಂದಾಗಲಿ ಅವನು ಪ್ರೀತನಾಗ್ತಾನೆ ಎಂಬ ಭಾವದಿಂದ ಹೇಳಿದ್ದಲ್ಲ. ಆದ್ದರಿಂದ ಹರಿವಾಯುಗಳು ಒಲಿಬೇಕಾದರೆ ಜ್ಞಾನ ಭಕ್ತಿ ವೈರಾಗ್ಯಗಳು ದೃಢವಾಗಿರಬೇಕು, ಆಚಾರ ವಿಚಾರ ಪರಿಶುದ್ಧವಾಗಿರಬೇಕು. ಒಂದು ಸರಿ ಅವರು ಪ್ರೀತರಾದರೆ ಮತ್ತೆ ಅದಕ್ಕೆ ಚ್ಯುತಿಯೇ ಇಲ್ಲ. ಅವರು ಕೊಟ್ಟ ಶಾಪವಾಗಲಿ ವರವಾಗಲಿ ಯಾವತ್ತೂ ಹುಸಿಯಾಗುವುದಿಲ್ಲ. ಅದಕ್ಕೂ ಹೆಚ್ಚಾಗಿ ಭಗವಂತ ಕೊಡ್ತಕ್ಕಂತಹ ಶಿಕ್ಷೆ ಅದು ಅನುಗ್ರಹವೇ ಆಗಿರುತ್ತೆ. ಈ ಭಾಗವತದಲ್ಲಿ ಕಾಳಿಂಗ ಸರ್ಪ ಪತ್ನಿಯರು ಹೇಳ್ತಕ್ಕಂತಹ ಮಾತು, ಅನುಗ್ರಹೋ ಎಂಭವತಾ ಕೃತೋ ಹೀನೋ ದಂಡಃ ಹೇ ಕೃಷ್ಣ ಎಂಬುದಾಗಿ ಅವರು ಹೇಳ್ತಾರೆ. ನೋಡಿ, ನೀನು ನಮಗೆ ಕೊಟ್ಟಂತಹ ಶಿಕ್ಷೆ ಅದು ಅನುಗ್ರಹವೇ ಆಗಿದೆ. ದಂಡೋಪಿ ಭಗವಚ್ಛೀರ್ಣೋ ಮಮಯೇಶೋ ಅನುಗ್ರಹ ಸ್ಮೃತಃ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ. ಭಗವಂತ ನನಗೆ ಕೊಡತಕ್ಕಂತಹ ಶಿಕ್ಷೆಯು ಅನುಗ್ರಹವೇ ಆಗತ್ತೆ ಎಂದು ಭಕ್ತಿಯಿಂದ ತಿಳ್ಕೊಂಡವನಿಗೆ ನಿಜವಾಗಿಯೂ ಆ ಶಿಕ್ಷೆ ಶುಭಪ್ರದವೇ ಆಗ್ತದೆ ಎಂಬುದಾಗಿ ಕೂರ್ಮಪುರಾಣ ಹೇಳುತ್ತೆ. ಆದ್ದರಿಂದ ಆ ಒಂದು ಆಚಾರ ವಿಚಾರ ಶುದ್ಧತೆ ಇರಬೇಕು, ಜ್ಞಾನಭಕ್ತಿ ವೈರಾಗ್ಯವು ದೃಢವಾಗಿರಬೇಕು. ಹಾಗೆ ಇರದೆ ಉದಾಸೀನರಾಗಿದ್ದರೆ ಅವರ ವಿಷಯದಲ್ಲಿ ಹೇಳ್ತಾ ಅಂಥವರಿಗೆ ನೋಡಿ, ಅವರಿಗೆ ಅಲ್ಲ ಎಲ್ಲರೂ ಒಂದೇ ಥರ ಇರಬೇಕಂತಿಲ್ಲ.
ಜೀವತ್ರೈವಿಧ್ಯ ಇದೆ ನಮ್ಮಲ್ಲಿ. ಇವರೆಲ್ಲ ಮಧ್ಯಮ ವರ್ಗಕ್ಕೆ ಸೇರಿದಂತಹ ರಾಜಸ ಜೀವಿಗಳು, ಈ ಪದ್ಯ ಹೇಳಿರ್ತಕ್ಕಂಥವರು. ಹರಿವಾಯುಗಳಲ್ಲಿ ಅವರು ದ್ವೇಷವನ್ನು ಮಾಡೋದಿಲ್ಲ. ಮತ್ತು ವೇದಾದಿ ಸತ್ಯಾಸ್ತ್ರಗಳಲ್ಲಿ ಹೇಳಿದಂತಹ ವಿಚಾರಗಳೆಲ್ಲ ಅವರಿಗೆ ಒಪ್ಪಿಗೆ ಆಗಿರ್ತದೆ. ಆದರೆ ಆ ಬಗ್ಗೆ ಅವರು ವಿಮರ್ಶೆ ಮಾಡಿ, ವಿಷಯಗಳನ್ನು ಮಥನ ಮಾಡಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡದೇ ಇರುವುದರಿಂದ ಅವರಿಗೆ ಸಿದ್ಧಾಂತಗಳ ಬಗ್ಗೆ ನಿಷ್ಠೆ ಇರುವುದಿಲ್ಲ, ಧಾರಣೆ ಇರುವುದಿಲ್ಲ. ಎರಡನೇದಾಗಿ, ಓದುವಾಗ ತಲೆದೂಗ್ತಾರಾಗಲಿ ಅದರಲ್ಲಿ ಹೇಳಿದಂತೆ ನಡೀಲಿಕ್ಕೆ ಅವರು ಉದಾಸೀನರಾಗಿರ್ತಾರೆ. ಸ್ನಾನ, ಸಂಧ್ಯಾ ವಂದನೆ ಮೊದಲಾದ ಸದಾಚಾರಗಳು, ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ ಇತ್ಯಾದಿ ವ್ರತಗಳನ್ನಾಗಲಿ ಮಾಡಲಿಕ್ಕೆ ಅವರು ಉದಾಸೀನರಾಗಿರ್ತಾರೆ. ಆಚಾರಹೀನಂ ನಪನಂತಿ ವೇದಾಹ ಅಂತ ಹೇಳಿದ ಹಾಗೆ ಅವರು ಪುನೀತರಾಗುವುದಿಲ್ಲ. ಅವರು ಹರಿಗುರುಗಳಲ್ಲಿ ಭಕ್ತಿ ಮಾಡಿದರೂ ಕೂಡ ಶಾಸ್ತ್ರಭೀತವಾಗಿರತಕ್ಕಂತಹ ಏಕಾಂತ ಭಕ್ತಿ ಅದು ಆಗೋದಿಲ್ಲ. ಹಾಗಾಗಿ ಅವರಿಗೆ ಮೋಕ್ಷ ಅನ್ನೋದು ಖಂಡಿತ ಸಿಗುವುದಿಲ್ಲ. ಹಾಗಾದರೆ ಅವ್ರ ಗತಿ ಏನು ಅಂದರೆ ಅದನ್ನು ಆ ಪದ್ಯದಲ್ಲಿ ಹೇಳಿದ್ದು. ಅವರು ಕೊನೆವರೆಗೂ ಈ ಸಾಂಸಾರಿಕ ಸುಖ ದುಃಖಗಳ ಎರಡನ್ನೂ ಭೋಗಿಸ್ತಾ, ಪುಣ್ಯ ಪಾಪಗಳ ಎರಡಕ್ಕೂ ಗುರಿಯಾಗ್ತಾ, ಸ್ವರ್ಗ ನರಕ ಭೂಮಿಗಳಲ್ಲೇ ತಿರುಗಿ ಸುತ್ತಾ ಈ ಸಂಸಾರ ಕೂಪದಲ್ಲಿಯೇ ಅವರು ಅಡ್ಡಾಡ್ತಾ ಇರ್ತಾರೆ. ಮಧ್ಯಮ ಮಾನುಷಾಯೇತು ಶ್ರುತಿಯೋಗ್ಯ ಸದೈವಹಿ ಅಂತ ಹೇಳಿದ ಹಾಗೆ ಅವರು ಸಂಸಾರದಲ್ಲಿಯೇ ಕಷ್ಟ ಸುಖಗಳು ಎರಡನ್ನೂ ಭೋಗಿಸ್ತಾ ಸ್ವರ್ಗ ನರಕ ಭೂಮಿಗಳಲ್ಲೇ ಸುತ್ತುತ್ತಾ ಇರ್ತಾರೆ. ಆದರೆ ಒಂದು ಸಮಾಧಾನ ಅಂದರೆ ಅವರು ಹರಿವಾಯುಗಳಲ್ಲಿ ಬದ್ಧದ್ವೇಷ ಮಾಡದೇ ಇರೋದರಿಂದ ಅವರಿಗೆ ಅಂಧಂತಮಸ್ಸ ಪ್ರಾಪ್ತಿಯೂ ಇಲ್ಲ, ಆ ಘೋರವಾಗಿರತಕ್ಕಂತಹ ಯಾತನಾನುಭವದ ಕಷ್ಟ ಇಲ್ಲ. ಈ ಕಡೆ ಅವರಿಗೆ ಮೋಕ್ಷವೂ ಇಲ್ಲ. ಆದ್ದರಿಂದ ಅಂಥವರ ವಿಚಾರವನ್ನು ಇಲ್ಲಿ ಹಿಂದಿನ ಪದ್ಯದಲ್ಲಿ ಹೇಳಿ, ಯಾರು ಆ ಹರಿಗುರುಗಳಲ್ಲಿ ಶ್ರದ್ಧೆಯನ್ನೂ ಮಾಡೋದಿಲ್ಲ, ಉದಾಸೀನರೂ ಆಗಿಲ್ಲ, ಆದರೆ ಅವರು ಹರಿವಾಯುಗಳನ್ನು ದ್ವೇಷ ಮಾಡ್ತಾ ಇರ್ತಾರೆ, ಅಂಥವರ ಸ್ಥಿತಿ ಏನು, ಅವರಿಗೆ ಬರತಕ್ಕಂತಹ ಗತಿ ಅಂಥದ್ದು, ಅದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಕ್ಷುಚ್ಛಾಮಾನ್ ವೃಕ್ಷರಕ್ಷೋ ರಥಕರನಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮಗ್ನಾನ್ ಅಂಧಕೂಪೆ ಕ್ಷುರಮುಖಮುಖರೈಃ ಪಕ್ಷಿಭಿರ್ವಿಕ್ಷತಾಂಗಾನ್ ಪೂಯಾಶೃಂಗ್ಮೂತ್ರವಿಷ್ಠಾ ಕ್ರಮಿಕುಲಕಲಿಲೆ ತತ್ಕ್ಷಣಾಕ್ಷಿಪ್ತಶಕ್ತ್ಯಾ ಜಸ್ತ್ರೌ ರಾತಾದಿತಾಂಸ್ತದ್ವಿಷವಜಿಹತೆ ವಜ್ರಕಲ್ಪಾಃ ಜಲೂಕಾಃ. ಹೇ ಹರೇ, ವಾಯುಪರವಾಗಿ ವಿಷ್ಣುಪರವಾಗಿ ಸಾಧಾರಣವಾಗಿ ಒಂದೇ ಅರ್ಥವನ್ನು ಹೇಳಲಿಕ್ಕಾಗತ್ತೆ ಇಲ್ಲಿ. ಕ್ಷುಚ್ಛಾಮಾನ್ ರೂಕ್ಷರಕ್ಷೋರದಖರನಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಪೂಯಾಶೃಂಗ್ಮೂತ್ರವಿಷ್ಠಾ ಕ್ರಮಿಕುಲಕಲಿಲೆ ತತ್ಕ್ಷಣಾಕ್ಷಿಪ್ತ ಕಲಿಲೆ ಅಂಧಕೂಪೆ ಆಮಗ್ನಾನ್ ಕ್ಷುರಮುಖಮುಖರೈಃ ಪಕ್ಷಿಭಿರ್ವಿಕ್ಷಿತಾಂಗಾನ್ ತತ್ಕ್ಷಣಾಕ್ಷಿಪ್ತಶಕ್ತ್ಯಾ ಜಸ್ತ್ರೌ ರಾತಾದಿತಾಂಸ್ತದ್ವಿಷ ಉಪಜಿಹತೆ ವಜ್ರಕಲ್ಪಾಃ ಜಲೂಕಾಃ ಉಪಜಿಹತೆ. ಹೇ ಹರೇ,
ಹೇ ಹರಿಯೇ ಅಥವಾ ಹೇ ವಾಯುದೇವರೇ, ಕ್ಷುತ್ಕ್ಷಾಮಾನ್, ಕ್ಷುತ್ ಅಂದರೆ ಹಸಿವೆ, ಕ್ಷುತ್ ಹಸಿವೆಯಿಂದ ಕ್ಷಾಮಾನ್ ಬಳಲಿ ಕಂಗೆಟ್ಟವರಾದ ರೂಕ್ಷ ರಕ್ಷೋರದಕರ ನಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್, ರೂಕ್ಷ ಕ್ರೂರರಾದ ಅಥವಾ ನಿರ್ದಯರಾದ, ರಕ್ಷ ರಾಕ್ಷಸರ, ರದ ಹಲ್ಲುಗಳಿಂದಲೂ ಖರ ತೀಕ್ಷ್ಣವಾದ, ನಖರ ಉಗುರುಗಳಿಂದಲೂ, ಕ್ಷುಣ್ಣ ಪರಿಚಲ್ಪಟ್ಟು, ವಿಕ್ಷೋಭಿತ ದಿಕ್ಕುಗೆಟ್ಟಂತೆ ಆಗಿರತಕ್ಕಂತಹ, ಅಕ್ಷಾನ್ ಕಣ್ಣುಗಳುಳ್ಳ, ಪೂಯಾ ಶೃಂಗ್ಮೂತ್ರ ವಿಷ್ಠಾ ಕ್ರಮಿಕುಲ ಕಲಿಲೇ, ಪೂಯ ಅಂದರೆ ಕೀವು, ಪೂಯ ಅಸೃಕ್ ಅಂದರೆ ರಕ್ತ, ಮೂತ್ರ ವಿಷ್ಠ ಅಂದರೆ ಮಲ, ವಿಷ್ಠ ಅಂದರೆ ವಿಷ, ಕ್ರಿಮಿ ಅಂದರೆ ಕುಲಕ್ರಿಮಿ, ಕ್ರಿಮಿಗಳ ಸಮೂಹ, ಇವುಗಳಿಂದ ಕಲಿಲೇ ಅಸಹ್ಯವಾಗಿರತಕ್ಕಂತಹ ಅಥವಾ ಘೋರವಾಗಿರತಕ್ಕಂತಹ, ಅಂಧಕೂಪೆ ಕಾರ್ಗತ್ತಲಿನಿಂದ ಕೂಡಿರತಕ್ಕಂತಹ ಅಂಧನ್ ತಮಸ್ಸಿನಲ್ಲಿ, ಆಮಗ್ನಾನ್ ಮುಳುಗಿ ತೇಲ್ತಾ ಇರತಕ್ಕಂತಹ, ಮುಖರೈಹಿ ಕ್ಷೌರದ ಕತ್ತಿ ಇದೆಯಲ್ಲ, ಕ್ಷೌರದ ಕತ್ತಿಯಂತೆ ಹರಿತವಾದ ಮುಖ, ಕೊಕ್ಕುಗಳುಳ್ಳ, ಮುಖರೈಹಿ ಕರ್ಣ ಕಠೋರವಾಗಿ ಕೂಗ್ತಾ ಇರತಕ್ಕಂತಹ, ಮುಖರೈಹಿ ಪಕ್ಷಿಭಿಹಿ ರಣಹದ್ದು ಮುಂತಾದ ಕ್ರೂರವಾದ ಹಕ್ಕಿಗಳಿಂದ, ವಿಕ್ಷತಾಂಗಾನ್ ಕುಕ್ಕಿ ಎಳೆದಾಳಲ್ಪಟ್ಟಂತಹ, ಅಂಗಾಂಗವುಳ್ಳಂತಹ, ತತ್ಕ್ಷಣಾಕ್ಷಿಪ್ತ ಶಕ್ತಿಯಾತ್, ತತ್ಕ್ಷಣ ಆ ಕ್ಷಣ ಆಗತಾನೆ, ಕ್ಷಿಪ್ತ ಅಂದರೆ ಹೊಡೆಯಲ್ಪಟ್ಟ, ಶಕ್ತಿಯಾದಿ ತೀಕ್ಷ್ಣವಾದ ಆಯುಧವೇ ಮೊದಲಾದ ಅಸ್ತ್ರ ಆಯುಧಗಳ ವ್ರಾತ ಸಮೂಹಗಳಿಂದ ಅರ್ಧಿತಾನ್ ಪೀಡಿಸಲ್ಪಡ್ತಾ ಇರತಕ್ಕಂತಹ, ತ್ವದ್ವಿಷಃ ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥವರನ್ನು, ಹರಿವಾಯುಗಳನ್ನು ದ್ವೇಷ ಮಾಡ್ತಕ್ಕಂಥವರನ್ನು, ವಜ್ರಕಲ್ಪಾಹ ವಜ್ರದ ಹಾಗೆ ಅತ್ಯಂತ ಕಠೋರವಾಗಿರತಕ್ಕಂತಹ, ಜಲೂಕಾಹ ಜಿಗಣೆಗಳು, ಉಪಜಿಹತೆ ಮುತ್ತಿಕೊಳ್ತವೆ ಅಂತ ಹರಿವಾಯುಗಳನ್ನು ದ್ವೇಷ ಮಾಡುವವರ ಸ್ಥಿತಿ, ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಇನ್ನೊಮ್ಮೆ ನೋಡಿ, ಕ್ಷುತ್ಕ್ಷಾಮಾನ್ ಹಸವಿಯಿಂದ ಬಳಲಿ ಕಂಗೆಟ್ಟವರಾದ, ರೂಕ್ಷ ರಕ್ಷೋರದಖರ ನಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್, ರೂಕ್ಷ ಅತ್ಯಂತ ಕಠಿಣರಾದ, ಕ್ರೂರರಾದ, ನಿರ್ದಯರಾದ, ರಕ್ಷ ರಾಕ್ಷಸರ, ರದ ಹಲ್ಲುಗಳಿಂದಲೂ ಖರ ತೀಕ್ಷ್ಣವಾದ, ಹಲ್ಲುಗಳಿಗಿಂತಲೂ ತೀಕ್ಷ್ಣವಾದ ಅಂತ ಅರ್ಥ, ತೀಕ್ಷ್ಣವಾದ, ನಖರ ಉಗುರುಗಳಿಂದ, ಕ್ಷುಣ್ಣ ಪರಿಚಲ್ಪಟ್ಟು, ವಿಕ್ಷೋಭಿತ ದಿಕ್ಕುಗೆಟ್ಟಂತೆ ಆದ, ಅಕ್ಷಾನ್ ಕಣ್ಣುಗಳುಳ್ಳ. ಎಲ್ಲ ಹರಿವಾಯು ದ್ವೇಷ ಮಾಡ್ತಕ್ಕಂಥವ್ರಿಗೆ ವಿಶೇಷಣವೆಲ್ಲ. ಆಮೇಲೆ ಪೂಯಾ ಶೃಂಗ್ಮೂತ್ರ ವಿಷ್ಠಾ ಕ್ರಮಿಕುಲ ಕಲಿಲೆ, ಪೂಯಾ ಕೀವು, ಅಸರ್ ರಕ್ತ, ಮೂತ್ರ, ವಿಷ್ಠ ಪುರೀಶ,
ಕ್ರಿಮಿಗಳ ಸಮೂಹ, ಇವುಗಳಿಂದ ಕಲಿಲೆ ಅಸಹ್ಯವಾದ ಅಥವಾ ಘೋರವಾದ, ಅಂಧಕೂಪೆ ಕಾರ್ಗತ್ತಲಿನಿಂದ ಕೂಡಿದಂತಹ ಅಂಧನ್ ತಮಸ್ಸಿನಲ್ಲಿ, ಆಮಗ್ನಾನ್ ಮುಳುಗಿ ತೇಲ್ತಾ ಇರತಕ್ಕಂತಹ, ಮುಖರೈಹಿ ಕ್ಷೌರದ ಕತ್ತಿಯಂತೆ ಹರಿತವಾದ, ಕೊಕ್ಕುಗಳುಳ್ಳ, ಮುಖರೈಹಿ ಕರ್ಣ ಕಠೋರವಾಗಿ ಕೂಗ್ತಾ ಇರತಕ್ಕಂತಹ, ಪಕ್ಷಿಬಿಹಿ ರಣಹದ್ದುಗಳಂತಹ ಕ್ರೂರವಾದ ಹಕ್ಕಿಗಳಿಂದ, ವಿಕ್ಷತಾಂಗಾನ್ ವಿಕ್ಷತ ಅಂದರೆ ಕುಕ್ಕಿ ಎಳೆದಾಲ್ಪಟ್ಟಂತಹ ಅಂಗಾಂಗಗಳುಳ್ಳ, ಮತ್ತೆ ತತ್ಕ್ಷಣಾಕ್ಷಿಪ್ತ ಶಕ್ತಿಯ ದ್ಯಸ್ತ್ರೌರಾತಾದಿತಾಂ, ತತ್ಕ್ಷಣ ಆ ಕ್ಷಣದಲ್ಲಿ ಆಗ ತಾನೇ ಹೊಸದಾಗಿ, ಕ್ಷಿಪ್ತ ಹೊಡೆಯಲ್ಪಟ್ಟ, ಶಕ್ತಿ ಎಂಬ ತೀಕ್ಷ್ಣವಾದ ಆಯುಧವೇ ಮೊದಲಾದ ಅಸ್ತ್ರ ಆಯುಧಗಳ ವ್ರಾತ ಸಮೂಹಗಳಿಂದ, ಅರ್ಧಿತಾನ್ ಪೀಡಿಸಲ್ಪಡ್ತಾ ಇರತಕ್ಕಂತಹ, ತ್ವದ್ವಿಷಃ ನಿಮ್ಮ ದ್ವೇಷಗಳನ್ನು, ವಜ್ರಕಲ್ಪಾಹ ವಜ್ರಂತೆ ಕಠೋರ ಆಗಿರತಕ್ಕಂತಹ, ಜಲೂಕಾಹ ಜಿಗಣೆಗಳು, ಉಪಜಿಹತೆ ಸುತ್ತಲೂ ಮುತ್ತಿಕೊಡ್ತವೆ. ನಿಮ್ಮ ಶತ್ರುಗಳನ್ನು ಈ ರೀತಿಯಾಗಿ ಆ ಜಿಗಣೆಗಳು ಅಂಧನ್ ತಮಸ್ಸಿನಲ್ಲಿ ಮುತ್ತುಕೊಳ್ತವೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಯಾರು ವಿಷ್ಣು ವೈಷ್ಣವರಲ್ಲಿ ದ್ವೇಷ ಮಾಡ್ತಾರೋ ಅವರಲ್ಲಿ ಮಾಡತಕ್ಕಂತಹ ಬದ್ಧ ದ್ವೇಷ ಅದು ಅತಿ ಘೋರವಾಗಿರತಕ್ಕಂಥ ಅರ್ಥಕ್ಕೆ ಕಾರಣವಾಗತ್ತೆ ಎಂಬುದನ್ನು ತ್ರಿವಿಕ್ರಮಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ನಮ್ಮ ಮನಸ್ಸಿಗೆ ನಾಟುವ ಹಾಗೆ ವರ್ಣಿಸ್ತಾ ಇದ್ದಾರೆ. ಇದನ್ನು ಓದುವ ನಮ್ಮೆಲ್ಲರಲ್ಲೂ ಈ ಭಾವನೆ ಜಾಗೃತ ಆಗಬೇಕು. ಎಂದೆಂದಿಗೂ ಜನ್ಮಾಂತರದಲ್ಲಿಯೂ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ವಿಷ್ಣು ವೈಷ್ಣವರ ದ್ವೇಷದ ಕಲ್ಪನೆ ನಮಗೆ ಕಿಂಚಿತ್ತೂ ಸಹ ಮೂಡಬಾರದೆಂಬ ಭಾವನೆ ಜಾಗೃತಗೊಳಿಸಲಿಕ್ಕೋಸ್ಕರವಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಈ ಪಾಪಿಗಳು ತಾವು ಮಾಡಿರತಕ್ಕಂತಹ ಮಹಾ ಅಪರಾಧಗಳು, ಆ ಅಪರಾಧಗಳಿಗಾಗಿ ಅವರು ಏನು ಹಿಂಸೆ ಅನುಭವಿಸ್ತಾರಲ್ಲ, ಅಂತಹ ಯಾತನಾ ಸ್ಥಳಗಳಿಗೆ ನರಕ ಅಂತ ಹೆಸರು. ನರಕ ಅಂದರೆ ನರತಿ, ನೃಣಾತಿ ವಾ ಕ್ಲೇಶಂ ಪ್ರಾಪಯತಿ ಇತಿ ನರಕಃ. ಯಾವ ಸ್ಥಾನವು ಹಿಂಸೆಯನ್ನು ಕೊಡ್ತದೋ ಅದು ನರಕ ಅಂತ. ಈ ನರಕಗಳು ಸಂಖ್ಯೆಯಲ್ಲಿ ಅನೇಕ ಇವೆ. ಇದು ಕೂಡ ಮುಖ್ಯವಾಗಿ ನಿತ್ಯ ನರಕ, ಅನಿತ್ಯ ನರಕ ಅಂತ ಎರಡು ವಿಧವಾಗಿವೆ. ಈ ನರಕಗಳ ವರ್ಣನೆ ಅನೇಕ ಶ್ರುತಿಗಳಲ್ಲಿ ಬಂದಿದೆ, ಮಹಾಭಾರತದಲ್ಲಿ ಬಂದಿದೆ, ಅನೇಕ ಪುರಾಣಗಳಲ್ಲೂ ಸಾಕಷ್ಟು ವಿಸ್ತಾರವಾಗಿ ನಮಗೆ ಆ ವಿಷಯ ದೊರಕ್ತಾ ಇದೆ. ಉದಾಹರಣೆಗೆ ಭಾಗವತದ ಪಂಚಮ ಸ್ಕಂದದ 24ನೇ ಅಧ್ಯಾಯದಲ್ಲಿ 21 ರೀತಿಯ ನರಕಗಳ ವರ್ಣನೆಯನ್ನು ಮಾಡುತ್ತೆ ಭಾಗವತ. ಆದರೆ ಆ ಎಲ್ಲ ನರಕಗಳಿಗಿಂತಲೂ ಅಲ್ಲಿ ಹೇಳ್ತಕ್ಕಂಥ 25 ನರಕಗಳಿಂತಲೂ ಅತ್ಯಂತ ಘೋರವಾಗಿರತಕ್ಕಂತಹ ಬೇರೆ 7 ನರಕಗಳಿವೆ. ಆ 7ರಲ್ಲಿಯೂ ಕೂಡ ಮೊದಲನೇದಕ್ಕಿಂತ ಕಡೆಯದು ಹೆಚ್ಚು ಕಠೋರ. ಆ 7ರಲ್ಲಿ ಮೊದಲ 5ಕ್ಕೆ ಪಂಚಕಷ್ಟ ಅಂತ ಹಿಂದಿನ ಪದ್ಯದಲ್ಲಿ ಬಂತು. ಪಂಚಕಷ್ಟೇತಿ ಕಷ್ಟೇ, ಪಂಚಕಷ್ಟ ಅಂತ ಹೆಸರು. ಕಡೆ 2 ಪಂಚಕಷ್ಟ, ಕಡೆ 2 ಪಂಚಕಷ್ಟಗಳಲ್ಲಿ ಆ ಕಡೆ 2 ಉಂಟಲ್ಲ, ಆ ಕೊನೆಯ 2 ಪಂಚಕಷ್ಟ ಅದು ಈ 5 ನರಕಗಳಿಗಿಂತಲೂ ಮಹಾಘೋರವಾದದ್ದು ಅಂತ ಮಹಾಭಾರತದಲ್ಲಿ ಬರುತ್ತೆ. ಹಾಗೆ ಬ್ರಹ್ಮಸೂತ್ರದಲ್ಲಿ ಕೂಡ ಸಪ್ತಾಧಿಕರಣದಲ್ಲಿ
ಅದನ್ನು ನಿರೂಪಿಸಿದ್ದಾರೆ. ಈ ಸಪ್ತ ನರಕಗಳು, ಈ ಸಪ್ತ ನರಕಗಳ ಇನ್ನೊಂದು ವಿಶೇಷ ಏನೆಂದರೆ, ಸಾಮಾನ್ಯವಾಗಿ ಎಲ್ಲ ಕಡೆ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಇದನ್ನು ನಾವು ನೋಡ್ತೇವೆ. ಈ ಒಂದು ನಿಯಮ ಇದ್ದರೂ ಕೂಡ ಈ ಪಂಚಕಷ್ಟೇತು ತತ್ಸದಾ, ಈ ಪಂಚಕಷ್ಟಗಳಲ್ಲಿ ಮಾತ್ರ ಸದಾ ದುಃಖವೇ ಇರುತ್ತೆ, ದುಃಖವೇ ದುಃಖ, ಅಲ್ಲಿ ಸುಖದ ಹೆಸರೇ ಇಲ್ಲ. ನಾಂಧೇಯ ತಮಸಿ ಮಗ್ನಾನಾಂ ಸುಖಲೇಶೋಪಿ ಕಶ್ಚನ, ಯಾರು ಅಂಧನ್ ತಮಸ್ಸಿನಲ್ಲಿ ಮುಳುಗಿದ್ದಾರೋ ಅವರಿಗೆ ಯಾವ ವಿಧವಾದ ಲೇಷ ಮಾತ್ರ ಸುಖವೂ ಇರುವುದಿಲ್ಲ ಎಂಬುದಾಗಿ ಸ್ಮೃತಿ ಹೇಳುತ್ತೆ. ರೌರವ, ಆ 5 ಪಂಚಕಷ್ಟಗಳು ಯಾವ್ಯಾವು? ರೌರವ, ಮಹಾರೌರವ, ವನ್ನಿ, ವೈತರಣಿ, ಕುಂಭೀಪಾಕ ಅಂತ, ಇದು ಪಂಚಕಷ್ಟಗಳು, ಘೋರ ನರಕಗಳು. ಈ 5 ಅನಿತ್ಯ ನರಕಗಳೇ. ರೌರಹೂತ ಮಹಾಂಶ್ಚೈವ ವನ್ನಿ ವೈತರಣಿ ತಥಾ ಕುಂಭೀಪಾಕ ಇತಿ ಪ್ರೋಕ್ತಾನಿ ಅನಿತ್ಯ ನರಕಾಣಿತು. ಈ 5 ನರಕದಲ್ಲಿ ಬಿದ್ದರೂ ಕೂಡ ಈ ಕ್ವಚಿತ್ ಕಷ್ಟವನ್ನು, ದುಃಖವನ್ನು ಅನುಭವಿಸಿ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಆದರೆ ಕಡೆಯದ್ದು 2 ಅಂತ ಹೇಳಿದ್ನಲ್ಲ, ಪಂಚಕಷ್ಟಗಳಿಗಿಂತಲೂ ಕಷ್ಟ ಆ 2. ಅದ್ಯಾವುದು? ತಾಮಿಸ್ರ, ಅಂಧತಾಮಿಸ್ರ ಅಂತ. ಇದರಲ್ಲಿ ಬಿದ್ದರೆ ಮತ್ತೆ ಮೇಲೆ ಏಳಲಿಕ್ಕೆ ಇಲ್ಲ. ತಾಮಿಸ್ಸಶ್ಚಾಂಧತಾಮಿಸ್ರೋ ದೌನಿತ್ಯವು ಸಂಪ್ರಕೀರ್ತಿತವು, ಇವೆರಡು ನಿತ್ಯ ನರಕ. ಉಳಿದ 5 ನರಕಗಳು ಅನಿತ್ಯ, ಅವುಗಳಿಂದ ತಪ್ಪಿಸ್ಕೊಳ್ಬೋದು, ಕಷ್ಟ ಅನುಭವಿಸಿ ಮೇಲಕ್ಕೆ ಬರಬಹುದು. ಯಾವುದ್ಯಾವುದು? ರೌರವ, ಮಹಾರೌರವ, ವನ್ಯ, ವೈತರಣಿ, ಕುಂಭೀಪಾಕ. ಆದರೆ ತಾಮಿಸ್ಸ, ಅಂಧತಾಮಿಸ್ರ ಇವು ನಿತ್ಯ ನರಕಗಳು. ಇವುಗಳಲ್ಲಿ ಒಮ್ಮೆ ಬಿದ್ದರೆ ಮುಗೀತು, ಯಾವತ್ತೂ ಮೇಲೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮಹಾತಮಸಿ ಮಗ್ನಾನಾಂ ನತೇಷಾಂ ಉತ್ಥಿತಿ ಕ್ವಚಿತಿ. ಈ ತಾಮಿಸ್ರ ಹಾಗೂ ಅಂಧತಾಮಿಸ್ರ 2 ಈ ನರಕಗಳಿವೆಯಲ್ಲ, ಈ ಪಂಚಕಷ್ಟಗಳಿಗಿಂತಲೂ, ರೌರವಾದಿ ಪಂಚಕಷ್ಟಗಳಿಗಿಂತಲೂ ಮಹಾ ಕಠೋರವಾಗಿರುವಂಥದ್ದು. ಈ 2ರಲ್ಲಿಯೂ ಕೂಡ ತಾಮಿಸ್ರಕ್ಕಿಂತ ಅಂಧತಾಮಿಸ್ರ, ಅದನ್ನೇ ಅಂಧತಾಮಸ್ಸು ಅಂತ ಹೇಳೋದು. ಅಂಧತಾಮಿಸ್ರ ಅದು ಮತ್ತಷ್ಟು ಕ್ರೂರವಾಗಿರುವಂಥದ್ದು. ಆ ಅಂಧತಾಮಿಸ್ರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಬಹಳ ಕ್ರೂರ, ಅತ್ಯಂತ ಘೋರ. ಅಷ್ಟೇ ಅಲ್ಲ, ಈ ಅಂಧತಾಮಿಸ್ರ ಎಂಬ 7ನೇ ನರಕದಲ್ಲಿ ಮತ್ತೆ 3 ಸ್ತರ ಇವೆಯಂತೆ. ಮಹಾತಮಸ್ತ್ರಿಧಾ ಪ್ರೋಕ್ತಂ ಊರ್ಧ್ವಂ ಮಧ್ಯಂ ತಥಾಧರಂ. ಅದರಲ್ಲಿಯೇ 3 ಫ್ಲೋರ್ ಇವೆ, ಒಂದರ ಕೆಳಗೆ ಒಂದರ ಕೆಳಗೆ ಒಂದು. ಎಲ್ಲಕ್ಕೂ ಮೇಲಿನ ಭಾಗ, ಅದರ ಕೆಳಗಿನ ಮಧ್ಯಭಾಗ ಮತ್ತು ಎಲ್ಲದಕ್ಕಿಂತ ಕೆಳಗಿನ ತಳಭಾಗ, ಹೀಗೆ 3 ತಳಮಾಡುಗಳಿವೆ. ಮೇಲಿನ ಮಾಡಕ್ಕಿಂತ ಕೆಳಗಿನ ಮಾಡಗಳು ಹೆಚ್ಚು ಕಠೋರವಾಗಿರ್ತಕ್ಕಂಥವುಗಳು. ಆ ಕೆಟ್ಟ ಕೆಳಗಿನ ಮಾಡದ ಈ ಅಂಧನ್ ತಮಸ್ಸಲ್ಲಿ ಬಿದ್ದಿರತಕ್ಕಂತಹ ಕಲಿಯೇ ಮೊದಲಾದ ದೈತ್ಯರು ಅನುಭವಿಸ್ತಕ್ಕಂತಹ ಯಾತನೆಯನ್ನು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆ ಯಾತನೆಯನ್ನು ಕೇಳಿದ ಸಾಕು ರೋಮಾಂಚ ಅಲ್ಲ, ಎಚ್ಚರವೇ ತಪ್ಪಿ ಹೋಗುತ್ತೆ, ಮೂರ್ಛೆ ಬರುತ್ತೆ ಅಂತ ಕೂರ್ಮ ಪುರಾಣ ಹೇಳುತ್ತೆ. ಶ್ರವಣಾದೇವ ಮೂರ್ಛಾದಿ ಅಧರಸ್ಯ ಯತೋ ಭವೇತ್ ತಸ್ಮಾನ್ ನ ವಿಸ್ತರೇಣಿ ತತ್ ಕಥ್ಯತೆಯೇ ರಾಜಸತ್ತಮ. ಅದನ್ನು ವಿಸ್ತಾರವಾಗಿ ಹೇಳಲ್ಲ, ಅದನ್ನು ಕೇಳಿಬಿಟ್ರೆ ಮೂರ್ಛೆನೇ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಹೆಚ್ಚು ವರ್ಣನೆ ಕೇಳ್ತಾ ಹೋದರೆ ಎಚ್ಚರಿಕೆ ತಪ್ಪಿ ಹೋಗುತ್ತೆ, ಹುಚ್ಚಿ ಹಿಡಿಯುವ ಸಂಭವವೂ ಇರ್ಬೋದು ಕೇಳುವಾಗಲೇ. ಅದನ್ನು ಇದೇ ತ್ರಿವಿಕ್ರಮಂಡಿತಾಚಾರ್ಯರು ತತ್ವಪ್ರದೀಪ ಎಂಬ ಟೀಕೆ ಬರೆದಿದ್ದಾರೆ, ಸೂತ್ರಭಾಷೆಗೆ ಟೀಕೆ. ಅದರಲ್ಲಿ ಸ್ವಯಂ ಅವರು ಈ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಆ ತಾಮಿಸ್ರ, ಅಂಧತಾಮಿಸ್ರಗಳ ನರಕ ಯಾತನೆಯನ್ನು ವಿಸ್ತಾರವಾಗಿ ಹೇಳಿಲ್ಲ ಅಂತ ಕೂರ್ಮಪುರಾಣ ಉಪಸಂಹಾರ ಮಾಡ್ತಾ ಇದೆ. ತುಂಬ ವಿವರವಾಗಿ ಹೇಳ್ತಾ ಹೋದರೆ ಹುಚ್ಚೆ ಹಿಡಿಯುತ್ತೆ ಅಂತ ಅಷ್ಟು ಇದೆ. ಹೇಳಿರುವಂತಹ ಅಷ್ಟು ದೀರ್ಘವಾದ ವರ್ಣನೆ ಅದು ಸಂಕ್ಷಿಪ್ತ ವರ್ಣನೆ. ಇದು ವಿಷ್ಣು ವೈಷ್ಣವ ದ್ವೇಷಗಳು ಎಂತಹ ಘೋರವಾದ ಯಾತನೆಯನ್ನು ಅನುಭವಿಸ್ತಾರೆ
ಎಂಬ ಕಲ್ಪನೆ ಬರುತ್ತೆ. ಶ್ರೀಮದಾಚಾರ್ಯರು ಕೂಡ ಈ ವಿಚಾರಗಳ ವಿಸ್ತಾರವನ್ನು ಸಾಕ್ಷಾತ್ ಅವರ ಬಾಯಿಂದಲೇ ಕೇಳಿದಂಥವರು ತಿಳ್ಕೊಂಡಾಚಾರ್ಯರು ಸ್ವಯಂ ಕವಿಕುಲ ತಿಲಕರು ಆದ ಕಾರಣ ಅಂಧಂತಮಸ್ಸಿನ ಆ ಘೋರ ಯಾತನೆ, ಅದರ ಒಂದು ಪಂಚ ಕಷ್ಟಗಳನ್ನು ಕಣ್ಣಿಗೆ ಕಟ್ಟುವ ಹಾಗೆ ಒಂದೇ ಶ್ಲೋಕದಲ್ಲಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಈ ಪಂಚ ಕಷ್ಟಗಳೆಂಬ ರೌರವಾದಿ ನರಕಗಳಲ್ಲೂ ಅವಕ್ಕಿಂತಲೂ ಘೋರ ಯಾತನೆಯ ಬೀಡಾಗಿರತಕ್ಕಂತಹ ತಾಮಿಶ್ರ ಹಾಗೂ ಅಂಧತಾಮಿಶ್ರ, ಈ ನಿತ್ಯ ನರಕಗಳು, ಇವುಗಳಲ್ಲಿ ಅನುಭವಿಸ್ತಕ್ಕಂತಹ ಸಮಸ್ತ ಯಾತನೆಗಳಲ್ಲಿಯೂ ಸುಖಲೇಶದ ಕಿಂಚಿದಂಶವೂ ಇಲ್ಲವೇ ಇಲ್ಲ. ಇನ್ನು ದುಃಖಗಳನ್ನು ಅನುಭವಿಸುವ ಜೀವಿಗಳ ಸ್ವರೂಪ ದೇಹವೇ ದುಃಖಮಯವಾಗಿರುತ್ತದೆ. ಆದ್ದರಿಂದ ಆ ಸ್ವರೂಪ ದೇಹದಿಂದಲೇ ಸಕಲ ಯಾತನೆಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಅವರ ದೇಹಗಳಿಗೆ ಛೇದ ಭೇದ ನಾಶಾದಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ನೋವು ಮಾತ್ರ ಆಗ್ತಾ ಇರ್ತದೆ. ಸುಟ್ಟು ಗುಳ್ಳೆ ಬರೆದಿದ್ದರೂ ಸುಟ್ಟರೆ ಏನು ನೋವು ಆಗ್ತದೋ ಆ ನೋವು ಆಗುತ್ತೆ. ಅದೇ ಯಾತನೆ, ಅವೇ ದುಃಖಗಳು ಮಾತ್ರ ಅಲ್ಲಿ ಆಗ್ತಾ ಇರ್ತವೆ. ಅವರವರ ಆ ಒಂದು ಸ್ವರೂಪ ದೇಹವೇ ನಾಶವಾಗದೆ ಹಾಗೇ ಶಾಶ್ವತವಾಗಿ ಇರ್ತದೆ. ಆ ಸ್ವರೂಪ ದೇಹದಿಂದಲೇ ಕೊನೇ ತನಕ ಅವರು ಈ ಸಮಸ್ತ ಯಾತನೆಗಳನ್ನು ಪುನಃ ಪುನಃ ಅನುಭವಿಸ್ತಲೇ ಇರುತ್ತಾರೆ. ಮತ್ತು ಈ ಲೋಕದಲ್ಲಿ ಈ ಕೈಕಾಲುಗಳೇ ಮೊದಲಾದ ಪಂಚ ಕರ್ಮೇಂದ್ರಿಯಗಳಿವೆ ಅಲ್ಲ, ಹಾಗೆಯೇ ಆ ದುಃಖ ಜೀವಿಗಳಿಗೂ ಪಂಚೇಂದ್ರಿಯಗಳು, ಅಂಗಾಂಗಗಳು ಎಲ್ಲ ಇವೆ. ಆದರೆ ಆ ಪಂಚೇಂದ್ರಿಯಗಳಿಂದಲೂ ಅವರ ಅಂಗಾಂಗಗಳೆಲ್ಲಕ್ಕೂ ದುಃಖ ನೋವುಗಳೇ ಆಗ್ತಾ ಇರ್ತವೆ. ಇದನ್ನು ಬಹಳ ಮಾರ್ಮಿಕವಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಂತು ಶ್ಲೋಕದಲ್ಲಿ, ಅಂಧಕೂಪೆ ಕಾರ್ಗತ್ತರಿಂದ ಕೂಡಿರತಕ್ಕಂತಹ ಕೂಪ, ಅದು ಏನೂ ಕಾಣಿಸುವುದಿಲ್ಲ, ನಿಬಿಡಾಂಧಕಾರ. ಆದರೂ ಕಾದು ಕಾದು ಬೆಳ್ಳಗಾಗಿ ಪ್ರಜ್ವಲಿಸ್ತಾ ಕರಗಿ ನೀರಾದ ಕಲ್ಲಿನ ದ್ರವ ಅದು ಕೊತ ಕೊತ ಕುದಿತಾ ಉಕ್ತಾ ಅಲೆ ಅಲೆಯಾಗಿ ಪ್ರವಹಿಸ್ತಾ ಒಂದಕ್ಕೊಂದು ತಗಲಿ ಡಿಕ್ಕಿ ಹೊಡೆದಾಗ ಮಿಂಚಾಗಿ ಹೊಳಿತದೆ ಅಂತ ಬಂತಲ್ಲ ಹಿಂದಿನ ಪದ್ಯದಲ್ಲಿ, ಹೊಳೆದಾಗ ಕಣ್ಣು ಕೋರಿಸುವ ಹಾಗೆ ಅದು ಹೊಳಿತದೆ. ಅದನ್ನೇ ಹಿಂದಿನ ಪದ್ಯದಲ್ಲಿ ಹೇಳಿದ್ದ, ಅದನ್ನೇ ಇಲ್ಲಿ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಆ ಕರಗಿ ನೀರಾಗಿ ಪ್ರವಹಿಸ್ತಾ ಇರತಕ್ಕಂತಹ ಪಾಷಾಣ ರಸ, ಆ ಕಾದ ಕಲ್ಲು ದ್ರವದಲ್ಲಿ ಬಿದ್ದು ಹೊರಳಾಡ್ತಾ ಇರ್ತಾರೆ ಈ ದುಃಖ ಜೀವಿಗಳು. ಆ ದ್ರವದ ಆ ಒಂದು ಮಿತಿಮೀರಿದ ಕಾವನ್ನು, ಅದರ ಕಡು ಭಾರವನ್ನು ತಾಳಲಾರದೆ ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ನೋವು ಉಲ್ಬಣವಾಗಿ ರಕ್ತಕೀಗಳು ಹರಿತಾ ಇರ್ತದೆ. ಅವೆಲ್ಲ ಎಲ್ಲಿ ಹೋಗಬೇಕು? ಎಲ್ಲ ಅಲ್ಲೇ, ಕಲ್ಲು ದ್ರವವೂ ಅಲ್ಲೇ, ಅಲ್ಲಿಯೇ ಅವರ ಮಲಮೂತ್ರಗಳು, ಅಲ್ಲಿಯೇ ರಕ್ತಕೀವುಗಳು. ಅದರ ಕಾವಿನಿಂದ ಕಾದು ಕಾದು ಕುದಿತಾ ಇರ್ತದೆ. ಅಂತಹ ಒಂದು ದೊಡ್ಡ ಕೊಳಚೆ ಗುಂಡಿ ಅದು. ಅಂತಹ ಕೊಚ್ಚೆ ಗುಂಡಿಗಳಲ್ಲಿ ಲಕ್ಷಾಂತರ ಹುಳುಗಳು, ಜಿಗಣೆಗಳು, ಅಲ್ಲಿ ಅಸಂಖ್ಯ ಕ್ರಿಮಿಗಳು ಅಡ್ಡಾಡ್ತಾ ಈ ಅಂಧಕೂಪದಲ್ಲಿ ಬಿದ್ದಿರತಕ್ಕಂತಹ ಪಾಪಿಷ್ಠರಿದ್ದಾರಲ್ಲ, ಅವರ ಸುತ್ತಮುತ್ತ ಮುಲಮುಲ ಅಂತ ಮುತ್ಕೊಂಡು ಬಿಡ್ತವೆ. ಮುತ್ತಿಕೊಂಡು ರಕ್ತ ಹೀರ್ತಾ ಓಡಾಡಿಸ್ಬಿಡ್ತವೆ. ಹೀಗೆ ಒಂದು ಕಡೆ ಕಾರ್ಗತ್ತಲು, ಕೆಳಗೆ ಕುದಿತಾ ಇರತಕ್ಕಂತಹ ಕಲ್ಲು ದ್ರವ, ಆ ಕಲ್ಲಿನ ದ್ರವದ ಜೊತೆಗೆ ಆ ಕಲ್ಲಿನ ಭಾರ, ಅದರ ಜೊತೆಯಲ್ಲಿ ಸಹಿಸಲಾರದೆ ವಿಸರ್ಜನೆ ಮಾಡತಕ್ಕಂತಹ ಮಲಮೂತ್ರಗಳು, ಅವರ ದೇಹದಿಂದ ಬರತಕ್ಕಂತಹ ಕೀವು ರಕ್ತಗಳು, ಅದರ ಕೆಟ್ಟು ವಾಸನೆ. ಇಂತಹ ಒಂದು ಕೊಚ್ಚೆ ಗುಂಡಿಯಲ್ಲಿ ಸಾವಿರಾರು ಜಿಗಣೆಗಳು, ಕ್ರಿಮಿಗಳು ಸುತ್ತಮುತ್ತ ಮುತ್ತಿಕೊಂಡು ಇವರ ಪ್ರಾಣ ಹೀರ್ತಾ ಇರ್ತವೆ.
ಇದಿಷ್ಟು ಕಷ್ಟ ಆದರೆ ಇನ್ನೊಂದು ಕಡೆ ಕ್ಷುತ್ಕ್ಷಾಮಾನ್, ಹಸಿವೆ ಬಾಯಾರಿಕೆ ಪೀಡಿಸ್ತಾ ಇರ್ತದೆ. ಇಂತಹ ಭಯಂಕರ ಬೇಗೆಯ ತಾಪದಲ್ಲಿ, ಬೇಸಿಗೆ ಬಿಸಿಲಲ್ಲೇ ಬಾಯಿ ಒಣಗತ್ತೆ ನಮಗೆ. ಅಂಥದ್ರಲ್ಲಿ ಇಂತಹ ಒಂದು ಅಂಧ ತಮಸ್ಸಿನ ಆ ಬೇಗೆಯ ತಾಪದಲ್ಲಿ ತೊಳತಾ ಇರೋದ್ರಿಂದ ಅವರ ಬಾಯಿ ನೀರಡಿಕೆಯಿಂದ ಒಣಗಿ ಹೋಗಿರ್ತವೆ. ಹಸಿವಿನಿಂದ ಕಾದು ಕಾದು ಹೊಟ್ಟೆ ಹಪ ಗುಡ್ತಾ ಇರ್ತದೆ. ನೀರಿಗೋಸ್ಕರ, ಆಹಾರಕ್ಕೋಸ್ಕರ ತಲ್ಲಣಿಸ್ತಾ ಇರ್ತಾರೆ. ಹೀಗೆ ಅವರ ಬಾಯಿ, ಅವರ ನಾಲಿಗೆಗಳು ಅವರಿಗೆ ಶತ್ರುಪ್ರಾಯವಾಗಿ ಬಿಡ್ತವೆ. ಅದನ್ನೇ ಕ್ಷುತ್ಕ್ಷಾಮಾನ್ ಅಂತ ಹೇಳಿದ್ದು. ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್, ಆ ನರಕದಲ್ಲಿ ನಿಯುಕ್ತರಾಗಿರ್ತಕ್ಕಂತಹ ಯಮದೂತರು ಆಯಾ ನರಕದಲ್ಲಿ ಬಿದ್ದಿರತಕ್ಕಂತಹ ಪಾಪಿಷ್ಟರನ್ನು ಚಿತ್ರ ವಿಚಿತ್ರವಾಗಿ ಹಿಂಸ್ತಾ ಇರ್ತಾರಲ್ಲ, ಹಾಗೆಯೇ ಆಯಾ ತಾಮಸ ಜೀವಿಗಳಿಗೆ ಅವರವರ ದ್ವೇಷಕ್ಕೆ ತಕ್ಕಷ್ಟೇ ದುಃಖವನ್ನು ಕೊಡುವಂತೆ ನೇಮಿಸಲಿಕ್ಕೋಸ್ಕರವಾಗಿ ಈ ಪಂಚಕಷ್ಟಾದಿ ಸಪ್ತ ನರಕಗಳಲ್ಲಿಯೂ ಕೂಡ ವಿಷ್ಣು ದೂತರು ನಿಯುಕ್ತರಾಗಿರ್ತಾರೆ. ಈ ವಿಷ್ಣು ವೈಷ್ಣವ ದ್ವೇಷದಲ್ಲಿಯೂ ಕೂಡ ತಾರತಮ್ಯ ಇದೆ ಅಂತೆ. ತಾರತಮ್ಯಕ್ಕೆ ಅನುಗುಣವಾಗಿ ಅವರಿಗೆ ಆ ರೀತಿ ಕಷ್ಟಗಳನ್ನು ಪಡಿಸ್ತಾ ಇರ್ತಾರೆ. ಈ ದುಃಖ ನಿಯಂತ್ರಣಕ್ಕಾಗಿಯೇ ಹರಿದೂತರು ಎಲ್ಲ ನರಕಗಳು ನಿಯುಕ್ತರಾಗಿರ್ತಾರೆ. ಅವರಿಗೆ ನರಕದಲ್ಲಿದ್ದರೂ ಯಾವ ಯಾತನೆ ಅವರಿಗೆ ತಟ್ಟುವುದಿಲ್ಲ. ಹೀಗೆ ವಿಷ್ಣು ದೂತರು ರಾಕ್ಷಸರ ಹಾಗೆ ಉಗ್ರ ವೇಷಗಳನ್ನು ಧರಿಸುವರಲ್ಲದೆ ಕರಾಳವಾದ ಕೋರೆ ದಾಡಿಗಳಿಂದ, ವಜ್ರಾಯುಧದಂತೆ ಪ್ರಖರವಾದ ಹರಿತವಾದ ಮೊನಚಾದ ಉಗುರುಗಳಿಂದ, ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್, ಆ ಉಗುರುಗಳಿಂದ ಭಯಂಕರವಾದ ವೇಷದಿಂದ ಆ ನರಕ ಕೂಪಗಳಲ್ಲಿ ಬಿದ್ದು ಗೋಡ್ತಾ ಇರತಕ್ಕಂಥ ಹರಿದ್ವೇಷಗಳನ್ನು ಪರಚ್ತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ, ಬೆದರಿಸ್ತಾ ಇರ್ತಾರೆ. ಅವರ ಕಣ್ಣುಗಳನ್ನೇ ಕುಕ್ಕಿ ಕೀಳ್ತಾ ಹಿಂಸೆ ಪಡಿಸ್ತಾ ಇರ್ತಾರೆ. ಹೀಗೆ ಕಾರ್ಗತ್ತರಿಂದ ಕಣ್ಣೇ ಕಾಣಿಸದಂತಿದ್ದರೆ ಮಧ್ಯೆ ಮಧ್ಯೆ ಝಳಪಿಸಿ ಮಾಯವಾಗ್ತಾ ಇರತಕ್ಕಂತಹ ಮಿಂಚುಗಳು, ಒಂದು ಕಡೆ ಘೋರ ದೃಶ್ಯಗಳು ಬೇಡ ಅಂದರೂ ಕಣ್ಣಿಗೆ ಗೋಚರವಾಗ್ತಾ ಇದ್ದರೆ, ಇನ್ನೊಂದು ಕಡೆ ಆ ಕಣ್ಣುಗಳನ್ನೇ ಕುಕ್ಕಿ ಕೀಳ್ತಾ ಇರ್ತಾರೆ. ಹೀಗೆ ಅವರಿಗೆ ಆ ಕಣ್ಣುಗಳೇ ಮೃತ್ಯುಪ್ರಾಯವಾಗಿರ್ತವೆ. ಇದು ಇನ್ನೊಂದು ರೀತಿಯ ಕಷ್ಟ. ಮತ್ತು ಪಕ್ಷಿಭಿರ್ವಿಕ್ಷತಾಂಗಾನ್, ನೋಡ್ತೀವಿ ಬಯಲಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಸತ್ವ ಪ್ರಾಣಿಯ ದೇಹ ಬಿದ್ದಿದ್ರೆ ಸಾಕು, ನೂರಾರು ರಣಹದ್ದುಗಳು ಅದನ್ನು ಕುಕ್ಕುತ್ತಾ ಇರ್ತದೆ. ಕಾಗೆಗಳು, ಹದ್ದುಗಳು ಹಾಗೆ ಎಳೆದಾಡಿ ಕಿತ್ತಾಡಿ ಗದ್ದಲ ಎಬ್ಬಿಸ್ತಾವೋ, ಹಾಗೆ ಈ ನರಕದಲ್ಲಿಯೂ ಕೂಡ ಹರಿತವಾಗಿರ್ತಕ್ಕಂತಹ ತಮ್ಮ ಕತ್ತಿ, ಎಂತಹ ಕತ್ತಿ, ಆ ಕ್ಷೌರದ ಕತ್ತಿಯ ಹಾಗೆ ಹರಿತವಾದ ತಮ್ಮ ಕೊಕ್ಕೆಗಳಿಂದ ಈ ಸಾವಿರಾರು ಕ್ರೂರ ಪಕ್ಷಿಗಳು ಈ ನರಕದಲ್ಲಿ ಹರಿತಕ್ಕಂತಹ ಮಾಂಸ ರಕ್ತ ಪ್ರವಾಹದ ಮೇಲೂ ಹಾರಾಡ್ತಾ ಇರ್ತವೆ. ಆ ಪ್ರವಾಹದಲ್ಲಿ ಬಿದ್ದು ಮುಳುಗಿ ಹೇಳ್ತಾ ಇರತಕ್ಕಂತಹ ತಾಮಸ ಜೀವಿಗಳ ದೇಹಕ್ಕೆ ಈ ಕ್ರೂರ ಪಕ್ಷಿಗಳು ನಾ ಮುಂದು ತಾ ಮುಂದು ಅಂತ ಮುಂದುಗ್ತಾ ಮುತ್ತಿಕೊಂಡು ಬಿಡ್ತವೆ. ಅವುಗಳ ಗದ್ದಲ ಕೇಳಿ ಸಾಕು ಕಿವಿಯೇ ಒಡೆದು ಹೋಗ್ತವೆ. ಅವುಗಳೆಲ್ಲ ಆ ದೇಹವನ್ನು ಮುತ್ತಿಕೊಂಡು ಅಂಗಾಂಗಗಳನ್ನೇ ಕಿತ್ತು ಎಳೆದಾಡ್ತಾ ಇದ್ದಾಗ ಅವರಿಗೆ ಆಗ್ತಕ್ಕಂತಹ ಯಾತನೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅಂತಹ ಹಕ್ಕಿಗಳ ಕಚ್ಚಾಟದ ಧ್ವನಿಯೇ ಅವರ ಕರ್ಣಗಳನ್ನು ಭೇಸುವ ಹಾಗೆ ಇರ್ತದೆ. ಮೈಯೆಲ್ಲ ಅಂಗಾಂಗಗಳೆಲ್ಲ ವ್ರಣಗಳ ಬಾಧೆ ಬೇರೆ. ಇದು ಮತ್ತೊಂದು ವಿಧವಾಗಿರ್ತಕ್ಕಂತಹ ಕಷ್ಟ. ಇನ್ನೊಂದು ಕಷ್ಟ ಅಸ್ತ್ರೌರಾತಾದಿತಾನ್, ಆ ರೌರವಾದಿ ನರಕದಲ್ಲಿ ಬಿದ್ದಿರತಕ್ಕಂತಹ ಹರಿವಾಯುಗಳ ದ್ವೇಷಗಳು ಅನುಭವಿಸ್ತಾ ಇರತಕ್ಕಂಥ ದುಃಖ ಒಂದಲ್ಲ ಎರಡಲ್ಲ, ಅನೇಕ ವಿಧವಾಗಿರ್ತಕ್ಕಂತಹ ನಾನಾ ಕ್ಲೇಶಗಳಿಗೆ ಗುರಿಯಾಗಿರ್ತಾರೆ. ಆ ಕೊತ ಕುದಿತಾ ಇರತಕ್ಕಂತಹ ಉಕ್ಕಿ ಹರಿತಾ ಇರತಕ್ಕಂತಹ ಆ ಕಲ್ಲಿನ
ಕುಳಿಮೆಯಲ್ಲಿ ಬಿದ್ದು ಮುಳುಗಿ ಮುಳುಗಿ ತೇಲ್ತಾ ಇರ್ತಾರೆ. ಇಂತಹ ಇವರನ್ನು ಅಸ್ತ್ರವ್ರಾತಾದಿತಾರ್ತಾನ್ ಇವರನ್ನು ಗೋಳಾಡಿಸ್ತಾ ಇರ್ತಾರೆ. ಒಂದು ಕಡೆ ಉಗ್ರವೇಷದ ಯಮದೂತರು, ಅವರು ಹಲ್ಲುಗಳಿಂದ ಉಗುರುಗಳಿಂದ ಕಣ್ಣುಗಳನ್ನು ಕೀಳ್ತಾ ಇದ್ದರೆ, ಇನ್ನೊಂದು ಕಡೆ ಕತ್ತಿಯಂತ ಹರಿತವಾದ ರಣಹದ್ದುಗಳು ಅಂಗಗಳನ್ನು ಕುಕ್ಕಿ ಕುಕ್ಕಿ ಕೀಳ್ತಾ ಇದ್ದರೆ, ಅವುಗಳ ಶಬ್ದ ಕಠೋರವಾಗಿದ್ದರೆ, ಇನ್ನು ಜಿಗಣೆಗಳು ಕ್ರಿಮಿಕೀಟಗಳು ಸುತ್ತ ಮುತ್ತಿಕೊಂಡು ರಕ್ತ ಹೀರ್ತಾ ಸಹಿಸಾದ ನೋವನ್ನುಂಟು ಮಾಡ್ತಾ ಇರ್ತವೆ. ಇಷ್ಟರ ಮೇಲೆ ಅವರ ಮೇಲೆ ಇನ್ನೊಂದಾಗತ್ತೆ, ಏನಾಗುತ್ತೆ, ಅಸ್ತ್ರವ್ರಾತಾರ್ದಿತಾನ್, ಅವರ ಮೇಲೆ ಶಕ್ತಿ, ಕುಂತಲ, ಪ್ರಾಸ ಇವೇ ಮೊದಲಾದ ಶಸ್ತ್ರಾಸ್ತ್ರಗಳು ಬಿದ್ದು ಅವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡೋದಂತಾರಲ್ಲ ಹಾಗೆ ಮಾಡ್ತಾ ಇರ್ತಾರೆ. ಆ ನೋವನ್ನು ಸಹಿಸಲಾರದೆ ಕಿರಿಸ್ತಾ ಇರ್ತಾರೆ, ಅರಿಸ್ತಾ ಇರ್ತಾರೆ, ಹಾಗೆ ಮೂರ್ಛೆ ಹೋಗ್ತಾರೆ. ಪುನಃ ಗೋಳಾಟ, ಪುನಃ ಚೀರಾಟ. ಇದಕ್ಕೂ ಹೆಚ್ಚಾಗಿ ವರ್ಣಿಸುವುದು ಅಪಾಯಕರ ಅಂತ ಆ ದುಃಖಾನುಭವ ಪ್ರಸಂಗವನ್ನು ಇಲ್ಲಿ ಕಣ್ಣಿ ಕಟ್ಟುವ ಹಾಗೆ ತಿರುಪಂಡಿತಾಚಾರ್ಯರು ಈ ಒಂದು ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಯಾರು ಹರಿವಾಯುಗಳನ್ನು ದ್ವೇಷ ಮಾಡ್ತಾರೋ ಅವರಿಗೆ ಎಂತಹ ದುರ್ಗತಿ ಇದೆ ಎಂಬುದನ್ನು ಈ ಒಂದು ಪದ್ಯದಲ್ಲಿ ನಿರೂಪಣೆ ಮಾಡಿ, ಅಂತಹ ಹರಿವಾಯುಗಳಲ್ಲಿ ದ್ವೇಷ ಮಾಡದೆ ಭಕ್ತಿಯನ್ನು ಬೇಡಬೇಕು. ಹರಿವಾಯುಗಳಲ್ಲಿ ಭಕ್ತಿಯನ್ನು ಬೇಡಬೇಕು. ಎಂತಹ ಭಕ್ತಿ? ಅದನ್ನು ಮುಂದಿನ ಪದ್ಯದಲ್ಲಿ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಎಂಬ ಪದ್ಯದಲ್ಲಿ ಎಂತಹ ಭಕ್ತಿಯನ್ನು ಹರಿಗುರುಗಳಲ್ಲಿ ಕೇಳಬೇಕು, ಅಂತಹ ಭಕ್ತಿ ಮಾಡದೆ ಹರಿವಾಯುಗಳಲ್ಲಿ ದ್ವೇಷ ಮಾಡಿದರೆ ಎಂತಹ ದುರ್ಗತಿ ಬರುತ್ತೆ ಎಂಬುದನ್ನು ತ್ರಿಪಂಡಿತಾಚಾರ್ಯರು ಈ ಪದ್ಯದಲ್ಲಿ ನಿರೂಪಣೆ ಮಾಡಿ, ಆ ರೀತಿಯಲ್ಲಿ ಹರಿವಾಯುಗಳ ದ್ವೇಷವನ್ನು ಮಾಡದೆ ಅವರಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿ, ಹರಿಯಲ್ಲಿಯೂ ಹಾಗೂ ನಿಮ್ಮಲ್ಲಿಯೂ ನಿಶ್ಚಲವಾಗಿರತಕ್ಕಂಥ ಭಕ್ತಿಯನ್ನು ನನಗೆ ಆಶುದೇವ ಶೀಘ್ರವಾಗಿ ಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮುಂದಿನ ಪದ್ಯದಲ್ಲಿ ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ್ಜರೈತಜ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ, ಇಂಥ ಭಕ್ತಿಯನ್ನು ನನಗೆ ಕೊಡಿ ಅಂತ ಪರಮಾತ್ಮನಲ್ಲಿ ವಾಯುದೇವರಲ್ಲಿ ಕೇಳ್ಕೊಳ್ತಾರೆ. ಆ ಒಂದು ಪದ್ಯವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.